ಹೋಮ ಸಂಪನ್ನ. ಗಂಗಾವತಿ ನಗರದ ಯೋಗೇಶ್ವರ ಯಜ್ಞ ಮಂದಿರದಲ್ಲಿ ರವಿವಾರದಂದು ಅಧಿಕ ಮಾಸದ ಪ್ರಯುಕ್ತ ಜರುಗಿದ ಶ್ರೀ ಪುರುಷೋತ್ತಮ ಹೋಮ ಹುಣಸಿ ಹೋಳಿ ಮಠದ ಕಣ್ವಾ ಮಠದ ಪೀಠಾಧಿಕಾರಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಪುರೋಹಿತರಾದ ಪ್ರದೀಪಾಚಾರ್, ಅನಿಲ್ ಭಟ್, ಪವನ್ ಕುಮಾರ್ ಇವರ ನೇತೃತ್ವದಲ್ಲಿ ಶ್ರದ್ಧೆ ಭಕ್ತಿಯಿಂದ ಶ್ರೀಮತಿ ಜ್ಯೋತಿ ಸತ್ಯನಾರಾಯಣ ದಂಪತಿಗಳು ಹಾಗೂ ದೇವಸ್ಥಾನ ಸಮಿತಿಯ ಅಧ್ಯಕ್ಷ ಮುರಳೀಧರ್ ಗಂಗನಾಳ್ ಪೂರ್ಣಾಹುತಿಯನ್ನು ಸಾಂಗತವಾಗಿ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ಪೂಜ್ಯರು ಮುದ್ರಾಧಾರಣ ನೆರವೇರಿಸಿದರು. ಅಪಾರ ಸಂಖ್ಯೆಯ ಭಕ್ತಾದಿಗಳು ಕಣ್ವಾ ಪೀಠದ ಗುರುಗಳಿಗೆ ಪಾದ ಪೂಜೆಯನ್ನ ನೆರವೇರಿಸುವುದರ ಮೂಲಕ ತಮ್ಮ ಭಕ್ತಿ ಪರಾಕಾಷ್ಠೆ ಮೆರೆದರು. ಬಳಿಕ ಪೂಜ್ಯರಿಂದ ಸಂಸ್ಥಾನ ಪೂಜೆ, ಶ್ರೀ ಸತ್ಯನಾರಾಯಣ ಪೂಜೆ, ಆಶೀರ್ವಚನ ಹಾಗೂ ತೀರ್ಥ ಪ್ರಸಾದ ನಡೆಸಲಾಯಿತು. ಒಟ್ಟಾರೆ ಅಧಿಕ ಮಾಸದ ಎಲ್ಲಾ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಅತ್ಯಂತ ಅರ್ಥಪೂರ್ಣವಾಗಿ ನಡೆಸಲಾಯಿತು. ಸಾಮಾಜಿಕವಾಗಿ ಇರುವಂತಹ ಭೂಮಿಯಲ್ಲಿರುವ ಎಲ್ಲ ಜೀವರಾಶಿಗಳಿಗೆ ಅನ್ನ ಸಿಗಲಿ, ಅವೆಲ್ಲವೂ ಸುಭೀಕ್ಷವಾಗಿ ಬದುಕಲಿ,
ಅದಕ್ಕಾಗಿ ಅಧಿಕ ಮಾಸ ಇದು ಕೇವಲ ಭಗವತ್ ಪ್ರೇರಣೆಯ ಭಗವತ್ ಪ್ರೀತ್ಯರ್ಥ. ಭಗವಂತ ಪ್ರೇರಣೆ ಮಾಡಿನ ಭಗವಂತ ಪ್ರೀತನಾಗಲಿ, ನನಗೆ ಅದು ಬೇಕು ಇದು ಬೇಕಂತ ಕೇಳಬಾರ್ದಂತ. ದೇವರ ಹತ್ರ ನೀವು ಪ್ರೀತನಾಗಬಾರ್ದು ಸಾಕಲ್ಲ, ನಮ್ಗೆ ಅನುಕೂಲ ತಗೊಂಡು ಕೊಡ್ತಿರ್ತಾರ. ಹೌದಿಲ್ಲ, ಈಗ ಮಗು ಹೊಟ್ಟೆ ಇರ್ತದ, ಆ ಹೊಟ್ಟೆ ಶಕ್ತಿಯಿಂದ ತಾಯಿ ಹೊಟ್ಟೆ ಕೊಡಿಸ್ಕೊಳ್ಳಿಲ್ಲ. ಯಾಕ? ತಾಯಿಗೆ ಅದರ ಭಾವನೆಗಳು ಗೊತ್ತಾಗ್ತದೆ. ಒಂದು ಜೀವ ಕೊಟ್ಟಂತ ತಾಯಿಗೆ ಎಷ್ಟೆಲ್ಲ ಕೊಡ್ಬೇಕಾದ್ರೆ ಎಷ್ಟೆಲ್ಲ ಸುತ್ತ ಭಗವಂತ ಗೊತ್ತಾಗೇ ಆಗ್ತದೆ. ಮನೋರಂಜನೆ ಆಗ್ತದೆ. ಎಲ್ಲ ಭಗವಂತನಿಂದಲೇ ಎಲ್ಲ ನಡೆಯೋದು. ಹಾಗಾಗಿ ಸಮಯಕ್ಕೆ ಸರಿಯಾಗಿ ಯಾವುದನ್ನು ಹರಣ ಮಾಡಬೇಕು, ಯಾವುದನ್ನು ಹರಣ ಮಾಡಬೇಕು, ಯಾವುದನ್ನು ವೃದ್ಧಿ ಮಾಡಬೇಕು, ಅದೆಲ್ಲವನ್ನ ದೇವರು ಸಮಯಕ್ಕೆ ಸರಿಯಾಗಿ ಮಾಡ್ತಾನೆ. ಅದೆಲ್ಲವನ್ನು ದೇವರನ್ನು ಅನುಗ್ರಹ ಮಾಡಿ. ಯಾಕಂದ್ರೆ ಭಗವಂತ ನಡೆಸ್ತಾರ ಬುದ್ಧಿ ಬಂತು ಅಂದ್ರೆ ನಾವು ದುಃಖ ಪಡಲಿಕ್ಕೆ ಕಾರಣಗಳೇ ಸಿಗೋದಿಲ್ಲ. ಹಾಗಾಗಿ ಭಗವಂತ ನಡೆಸ್ತಾರ. ಒಳ್ಳೆಯದಾದ್ರೂ ಭಗವಂತನೇ, ದುಃಖ ಆದ್ರೂ. ಅದಕ್ಕೆ ಕೃಷ್ಣ ಅರ್ಜುನ ಹೇಳ್ತಾನೆ, ಎಲ್ಲ ಮಹಾಭಾರತ ಯುದ್ಧ ಒಂದು ವಾಕ್ಯವನ್ನು ಬರೆಯಲ್ಲ, ಮುಂದೆ ಎಲ್ಲದಕ್ಕೂ ಉಪಯೋಗ ಆಗಬೇಕು. ಏನಂದ್ರೆ ಈ ಸಮಯ ಕೂಡ ಹೋಗ್ತದೆ ಅಂತ ಹೇಳಿ. ಈ ಸಮಯ ಅಂದ್ರೆ ಸುಖದೊಳಗಿದ್ದಾಗ ದುಃಖ ಪಡ್ಬೋದಲ್ಲ, ಯಾಕಂದ್ರೆ ಈ ಸಮಯ ಹೋಗ್ತದಲ್ಲ. ದುಃಖದಾಗಿದ್ದಾಗ ಖುಷಿ ಪಡ್ಬೋದಲ್ಲ, ಈ ಸಮಯ ಹೋಗ್ತದಲ್ಲ. ಹಂಗ ದೇವರು ಕೊಟ್ಟಂತ ಸಮಯವನ್ನು ವೃಥಾರ್ಥ ಮಾಡೋ ಹಾಗೆ ಸರ್ವಜ್ಞಾನದಲ್ಲಿ ಕೈಲಿ ಪ್ರಯತ್ನ ಮಾಡಬೇಕು. ಅಂದ್ರೆ ನಾವು ನಿತ್ಯ ಮಾಡುವಂಥ ಕೆಲಸದಲ್ಲೇ ದೇವರ ಚಿಂತನೆ ಮಾಡೋದು. ಅದಕ್ಕಾಗಿ ಇಂತಹ ಧರ್ಮ ಕಾರ್ಯಗಳೆಲ್ಲ ಆಯೋಜನೆ ಮಾಡೋದು. ಇದರಿಂದ ಪ್ರಕೃತಿಗೆ ವೃದ್ಧಿಯಾಗಲಿ, ಸುವೃಷ್ಟಿ ಕಾಲಕ್ಕೆ ಮಳೆಗಾಲ, ಬೆಳೆಯುವಂಥವರಿಗೆ ಬೆಳೆ ಎಲ್ಲ ವೃತ್ತಿ ಮಾಡುವಂಥವ್ರಿಗೆ ವೃತ್ತಿಪರವಾಗಿ, ಓದುವಂಥವ್ರಿಗೆ ಓದಿನ ಪರವಾಗಿ ಎಲ್ಲವೂ ಅವರ ಯೋಗ್ಯತಾನುಸಾರ ದೇವರ ಅನುಗ್ರಹವನ್ನು ಮಾಡಿ ಅಂಥೇಳಿ ಅಗ್ನಿಮುಖಾಂತರ ಹರಣಿಪದಿ ಪರಶುರಾಮದೇವರು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನಾಂ ಸಮರ್ಪಯಾಮಿ. ಯಾಂತ್ರಿಕನಾಸ್ಪರ್ಗೆ ಪೂಜಾಮಾನಾಯ ವಾಕ್ಯೆ ಉತ್ತರಾಮ್ಯ ಪುಣ್ಯರ್ಥಂ ಕ್ಷೇಮಾಯ ಪುನರಾಗಮನಾಯ ತದಾ ಸರ್ವೋದ್ವಾದಯಾಮಿ. ಉತ್ತಿಷ್ಠ ಉತ್ತಿಷ್ಠ ಉತ್ತಿಷ್ಠ. ಎಲ್ಲರೂ ಕೆಳಗಡೆ ಕೂತ್ಕೊಳ್ಳಿ. ಲಕ್ಷ್ಮೀರಮಣ ಗೋವಿಂದ ಎಲ್ಲ ರೀತಿಯಲ್ಲಿ ಮಂಗಳಾರತಿ ತಗೊಂಡ್ಬಿಡ್ರಿ. ಅಲ್ಲಿಂದ ಕೈ ಮಾಡ್ರಿ ಆದಷ್ಟು. ಅಧಿಕ ಮಾಸದ ಪ್ರಯುಕ್ತ ಪುರುಷೋತ್ತಮ ಹೋಮ ನಡೀತಾ ಇದೆ. ಪೂರ್ಣಾವತಿ ಮುಗಿತು. ಗುರುಗಳಿಂದ ಸಂಸ್ಥಾನ ಪೂಜೆ, ಮುದ್ರಾಧಾರಣ ಮತ್ತು ಸಾಮೂಹಿಕ ಪೂಜೆಗಳು ಅತ್ಯಂತ ಯಶಸ್ವಿಯಾಗಿ ನಡೆದು ಇದಕ್ಕೆಲ್ಲ ತನು ಮನೋಧನದಿಂದ ಸೇವೆ ಸಲ್ಲಿಸಿರ್ತಕ್ಕಂಥ ಎಲ್ಲ ಸಮೂಹ ಭಕ್ತಾದಿಗಳಿಗೆ, ಕಾರ್ಯಕರ್ತರಿಗೆ, ಕಲಾ ಸಮಿತಿ ಹಿರಿಯ ಸದಸ್ಯರಿಗೆ ವಂದನೆಗಳನ್ನು ತಿಳಿಸುತ್ತಾರೆ.